ಏನಾದರೂ ಮುಖ್ಯವಾಗಿ ಕೆಲಸ ಇತ್ತು. ಮಾವ ಎಲ್ಲಿ ನಾನೇ ಕಾಣ್ತಾ ಇಲ್ವಲ್ಲ? ಅವರು ಹೊರಗೆ ಹೇಳಿದ್ದಾರೆ, ಇಷ್ಟಲ್ಲಿ ಬಂದರೂ ಬರ್ಬೋದು. ಅಂಥದ್ದೇನಾದರೂ ವಿಶೇಷ ಇದ್ರೆ ನನ್ನ ಮುಂದೆ ಅಕ್ಕ, ಅದೇನಿಲ್ಲ ವಿಶೇಷ. ಇವತ್ತು BA ಫೈನಲ್ ಅಡ್ಮಿಷನ್, ಇವತ್ತು ಕೊನೆ ದಿನಾಂಕ. ಅದಕ್ಕೆ ನನಗೆ ಸ್ವಲ್ಪ ಹಣ ಬೇಕಾಗಿತ್ತು. ಅವರ ಬಂದ ಆದಷ್ಟು ಬೇಗ ಅವ್ರಿಗೆ ಹೇಳಿ ಆಯ್ತಕ್ಕ, ನೀ ಹೇಳಿದಂತೆ ಆಗಲಿ. ಅರೆ ಮಾವ ಬಂದೇ ಬಿಟ್ಟರು. ಬನ್ರಿ, ಈಗ ಬಂದ್ರಿ. ಕಬ್ಬಿನ ಹೊಲಕ್ಕೆ ನೀರು ಹಾಸಿ ಬಂದ್ರಿ. ಅದಕ್ಕೆ ಮನೆಗೆ ಬಂದೆ. ಹಾಗಾದ್ರೆ ನಿಮಗೆ ತುಂಬಾ ಬಾಯಾರಿಕೆ ಆಗಿರ್ಬೋದು. ನೀವು ಸ್ವಲ್ಪ ಇಲ್ಲಿ ನಿಂತುಕೊಳ್ಳಿ, ನಾನು ಯಾವ್ದಾದ್ರು ನೀರು ತೆಗೆದುಕೊಂಡು ಬರುತ್ತೇನೆ. ಬಂದು ಬಹಳ ಹೊತ್ತಾಯ್ತೇನಪ್ಪ. ಈಗ ತಾನೇ ಬಂದೆ ಮಾವ. ನಿಮ್ಮ ಹತ್ರ ಸ್ವಲ್ಪ ಕೆಲಸವಿತ್ತು. ಅದೇನಪ್ಪ ನನ್ನ ಹತ್ರ ಕೆಲಸ? ಮಾವ, ನನಗೆ ಸ್ವಲ್ಪ ಹಣ ಬೇಕಾಗಿತ್ತು. ಇದಕ್ಕೆಲ್ಲ ನನ್ನ ದಾರಿ ಐತೆಪ್ಪ. ನಿಮ್ಮ ಅಕ್ಕ ಪಾರ್ವತಿ ಅವ್ರ ಕಡೆ ಇಸ್ಕೊಂಡು ಹೋಗ್ಬಾರ್ದ? ತೆಗೆದುಕೊಳ್ಳಿ ನೀರು. ಪಾರ್ವತಿ, ಶ್ರೀಧರ್ ಹಣ ಕೇಳಿದ್ರೆ ಕೊಡಬಾರದು? ಇಲ್ಲ ರೀ, ನೀವು ಬಂದ ನಂತರ ಹಣ ಕೊಡ್ಬೇಕಂತ ಹಾಗೆ ನಿಂದಿಸ್ಕೊಂಡಿದ್ದೆ ಅಷ್ಟೇ ರೀ. ಏ ಹುಚ್ಚಿ, ಇದಕ್ಕೆಲ್ಲ ನನ್ನ ದಾರಿ ಯಾಕೈತಿ? ನಾನ್ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಮೊದಲು ಅವನಿಗೆ ಹಣ ಕೊಟ್ಟು ಕಳಿಸು. ಆಯ್ತು ರೀ, ಬಾರಪ್ಪ, ನಿಮಗೆ ಒಳಗಡೆ ಹಣ ಕೊಡ್ತೀನಿ. ಆಯ್ತು ಮಾವ. ಯಾವ ಜನ್ಮದವರುನೋ ಗೊತ್ತಿಲ್ಲ, ತಂದೆ ತಾಯಿ ಮುಖವನ್ನೂ ಕಾಣಲಿಲ್ಲ. ನನ್ನ ಪಾಲಿಗೆ ಸಾಕ್ಷಾತ್ ದೇವರು ಮಾವ, ನೀವು ದೇವರು. ಏ ಹುಚ್ಚ, ಇದು ನನ್ನ ಕರ್ತವ್ಯ. ಇದನ್ನೆಲ್ಲ ಮಾಡುವುದು ನನ್ನ ಕರ್ತವ್ಯ. ಹೋಗು, ನಿಮ್ಮ ಅಕ್ಕನ ಕಡೆ ಹಣಸಿಕೊಂಡು ಹೋಗು. ಆಯ್ತು ರೀ, ನಡೆಯಪ್ಪ, ಒಳಗಡೆ ನಿಮಗೆ ಹಣ ಕೊಡ್ತೀನಿ. ಬಾರಪ್ಪ ಒಳಗಡೆ. ಹೇ ದೇವ ಬಸವೇಶ್ವರ, ಸೀತಮ್ಮ ಅಂತೀರಿ ನನ್ನ ಹೆಂಡತಿಯನ್ನು. ಶ್ರೀಧರ್ ಮತ್ತು ಬತ್ರಿ ಎರಡು ಕಣ್ಣುಗಳಿದೆ. ಅವನು ತುಂಬಾ ಚೆನ್ನಾಗಿದ್ರೆಂದು ನಿನ್ನಲ್ಲಿ ಕಳ್ಕೊಳ್ಳಿ ಕೇಳ್ಕೊಳ್ಳಕ್ಕಾಗಿ. ಸಾಕು ಅಥವಾ ಇನ್ನು ಬೇಕು? ಸಾಕು ಮಾವ, ನಾನು ಕಾಲೇಜಿಗೆ ಹೋಗಿ ಬರ್ತೇನೆ. ಆಶೀರ್ವಾದ ಮಾಡಿ. ಆ ದೇವರು ನಿನಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ವಿದ್ಯಾಭ್ಯಾಸ ಕೊಡ್ಲಿ ಎಂದು ಹೇಳಿಕೊಡುತ್ತೇನೆ. ಆಯ್ತು ಮಾವ, ನಾನು ಕಾಲೇಜಿಗೆ ಹೋಗಿ ಬರ್ತೇನೆ. ಪಾರ್ವತಿ, ನಿಮ್ಮ ತಮ್ಮ ಹೋದಂತಾಯಿತು. ಈ ನಿನ್ನ ಮಧುರವಾದ ಕಂಠದಿಂದ ಒಂದು ಹಾಡನ್ನು ಹಾಡುತ್ತೆ. ಪತಿದೇವರದ ಆಜ್ಞೆ ಮೀರದಂತೆ ನಿಮ್ಮ ಸಂತೋಷವೇ ನನ್ನ ಸಂತೋಷ.
ಅಣ್ಣ